ದೆಹಲಿಯ ಸುಲ್ತಾನರು. ಅಭ್ಯಾಸಗಳು. ಬಿಟ್ಟ ಸ್ಥಳ. ಮೊದಲ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಮೊಹಮ್ಮದ್ ಗೋರಿ ಸೋತನು. ಅಲ್ಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು. ಇಬ್ರಾಹಿಂ ಲೋದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಬಾಬರ್. ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊಹಮ್ಮದ್ ಗೋರಿಯು ಎರಡನೇ ತೈರನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು? ಮೊಹಮ್ಮದ್ ಗೋರಿಯು ಎರಡನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಜಯ ಸಾಧಿಸಿದನು. ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು? ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದೀನ್ ಐಬಕ್. ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು? ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್. ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್. ಮೊಹಮ್ಮದ್ ಬಿನ್ ತುಘ್ಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? ಮೊಹಮ್ಮದ್ ಬಿನ್ ತುಘ್ಲಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು. ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು? ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಬಲ್ಬನ್. ಗುಂಪಿನಲ್ಲಿ ಚರ್ಚಿಸಿ ಬರೆಯಿರಿ. ಮೊಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು? ಮೊಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳು. ಇವನು ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಸಂಪದ್ಭರಿತ ನಗರಗಳು ಸೂರೆಗೊಂಡವು. ಧಾರ್ಮಿಕ ಕೇಂದ್ರಗಳು ನಾಶವಾದವು. ಮಥುರೆಯ ಶ್ರೀಕೃಷ್ಣ ಮಂದಿರ ನಾಶವಾಯಿತು. ಗುಜರಾತಿನ ಸೋಮನಾಥ ಮಂದಿರ ನಾಶವಾಯಿತು. ಕುತುಬುದ್ದೀನ್ ಐಬಕ್ಕನ ಸಾಧನೆಗಳನ್ನು ತಿಳಿಸಿ. ಕುತುಬುದ್ದೀನ್ ಐಬಕ್ಕನ ಸಾಧನೆಗಳು. ಇವನು ಗುಲಾಮಿ ಸಂತತಿ ಸ್ಥಾಪಿಸಿದನು. ಇವನು ಶತ್ರುಗಳನ್ನು ಸೋಲಿಸಿದನು. ಇವನು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು. ಇವನು ದೆಹಲಿಯಲ್ಲಿ ಕುತುಬ್ ಮಿನಾರ್ ಕಟ್ಟಲು ಪ್ರಾರಂಭಿಸಿದನು. ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ತಿಳಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು. ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದನು. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟಿದ್ದನು. ಮಾದಕ ಪದಾರ್ಥಗಳ ಸೇವನೆ ನಿಷೇಧಿಸಿದನು. ಜೂಜಾಟ ನಿಷೇಧಿಸಿದನು. ತಪ್ಪಿತಸ್ಥರನ್ನು ಕ್ರೂರವಾಗಿ ದಂಡಿಸಿದನು. ಪರಿಣಾಮ: ರಾಜ್ಯದ ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಬಂದಿತು. ಅಗತ್ಯ ವಸ್ತುಗಳು ಜನಸಾಮಾನ್ಯರಿಗೆ ಸುಲಭ ಬೆಲೆಯಲ್ಲಿ ದೊರೆತವು. ಮೋಸವಂಚನೆಗಳು ಕಡಿಮೆಯಾದವು. ಮೊಹಮ್ಮದ್ ತುಘ್ಲಕನ ಧೋರಣೆಗಳು ಏಕೆ ವಿಫಲಗೊಂಡವು? ಮೊಹಮ್ಮದ್ ತುಘ್ಲಕನ ಧೋರಣೆಗಳ ವಿಫಲತೆಗೆ ಕಾರಣಗಳು: ಅವನು ಆತುರ ಸ್ವಭಾವದವನಾಗಿದ್ದನು. ಅವನು ಮುಂಗೋಪಿಯಾಗಿದ್ದನು. ಅವನಿಗೆ ವ್ಯವಹಾರ ಕೌಶಲ್ಯ ಕಡಿಮೆ ಇತ್ತು. ಅವನು ವಿಚಿತ್ರ ಸ್ವಭಾವದವನಾಗಿದ್ದನು. ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು? ಭೂಕಂದಾಯ ವಿಪರೀತವಾಗಿತ್ತು. ರೈತರು ಶೋಷಣೆಗೆ ಒಳಗಾದರು. ನೇಯ್ಗೆಯು ಬೃಹತ್ ಉದ್ಯಮವಾಗಿತ್ತು. ನಗರಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಇದು ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು. ಸುಲ್ತಾನರು ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು? ವಾಸ್ತುಶಿಲ್ಪಕ್ಕೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು: ಕುತುಬ್ ಮಿನಾರ್, ದೆಹಲಿ. ಅಲೈ ದರ್ವಾಜಾ, ದೆಹಲಿ. ಕುವತ್ ಉಲ್ ಇಸ್ಲಾಂ ಮಸೀದಿ, ದೆಹಲಿ. ಸಿರಿಕೋಟೆ, ದೆಹಲಿ. ಸಾಹಿತ್ಯ ಕ್ಷೇತ್ರಕ್ಕೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು. ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು. ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಕವಿಗಳಾಗಿದ್ದರು. ಖುಸ್ರು ತಬಲ ಸಿತಾರಗಳನ್ನು ನುಡಿಸುವ ಸಂಗೀತಗಾರನಾಗಿದ್ದನು. ಜೈಸಿ ಉರ್ದುವಿನಲ್ಲಿ ಪದ್ಮಾವತ್ ಕೃತಿಯನ್ನು ರಚಿಸಿದನು. ಹೊಂದಿಸಿ ಬರೆ. ಜೈಸಿ, ಪದ್ಮಾವತ್, ದೌಲತಾಬಾದ್, ದೇವಗಿರಿ, ಅಲ್ಲಾವುದ್ದೀನ್ ಖಿಲ್ಜಿ, ಅಲೈ ದರ್ವಾಜಾ, ಅಮೀರ್ ಖುಸ್ರು, ಸಿತಾರ್. ಧನ್ಯವಾದಗಳು. 7ನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.